ಗೈಸ್ ವೆಲ್ಕಮ್ ಟು ಮೈ ಕೋಟ ಸ್ಟಾರ್. ಇವಾಗ ದೇವ್ರು ಬರ್ತಿದ್ದೆ ತೋರಿಸ್ತೀನಿ ಸಡನ್ ಆಗಿ ನೋಡಿ ಕ್ರೌಡು. ಹಾಯ್ ಗೈಸ್, ದೇವ್ರು ಬರ್ತೈತೆ ನೋಡ್ಬೋದು. ಅಲ್ಲಿಂದನೇ ಕೈ ಮುಕ್ಕೊಳ್ಳಿ. ದೇವ್ರು ಹೋಗ್ತಾ ಐತೆ. ಇದೇ ದೇವ್ರು ಇವತ್ತು ಟೆಂಪಲ್ ಕೂತ್ಕೊಳ್ಳೋದು ಗೈಸ್. ಹೊರಗಡೆ ಹೋಗೋರ್ಗು ಅಪ್ಡೇಟ್ ಕೊಡ್ತಾ ಇರ್ತೀನಿ ನೋಡಿ. ಈಗ ಈಗ ದೇವ್ರ ಹತ್ರ ಬಂದಿದ್ದೀವಿ ನೋಡಿ. ಮಂಡಲದಿಂದ ಕೆಳಗಡೆ ಹೋಗ್ತೈತೆ ದೇವರು. ಅಲ್ಲಿಂದನೇ ಕೈ ಮುಕ್ಕೊಳ್ಳಿ. ನೋಡ್ಬೋದು ದೇವ್ರಿಲ್ಲ ಐತೆ ಗೈಸ್. ಮತ್ತೆ ನೋಡ್ಬೋದು ಇಲ್ಲೆಲ್ಲ ಡಿಜೆಲ್ ಇಟ್ಕೊಳ್ತಾರೆ. ದೇವ್ರು ಹೋಗ್ತೈತೆ. ಕ್ರೌಡ್ ಚೆನ್ನಾಗೈತೆ ಜಾಸ್ತಿ. ಯಾರಾದರೂ 2025 ಉತ್ಸವ ವಿಸಿಟ್ ಮಾಡಿದರೆ ಕಾಮೆಂಟಲ್ಲಿ ತಿಳಿಸಿ. ಗೈಸ್ ಬೆಟ್ಟುತ್ತಾವಿಂದ ಲುಕ್ ಮಾಡ್ಬೋದು. ಇಲ್ಲಿಂದ ಒಟ್ಟಿಗೆ ತೋರಿಸ್ತೀನಿ. ಇದು ಚಲುನಾರಾಯಣ ಸ್ವಾಮಿ ಇಲ್ಲಿಂದ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ. ಇಲ್ಲಿ ಝೂಮ್ ಆಗದೇನೆ ಹಂಗೆ ತೋರಿಸ್ತೀನಿ. ಒಂದೇ ಲುಕ್ಕಲ್ಲಿ ನೋಡ್ಬೋದು. ಬೆಟ್ಟನ ಝೂಮ್ ಆಗಿ ತೋರಿಸ್ತೀನಿ. ದೇವ್ರಿನೊಂದು 1/4 ಗಂಟೆ 10 ನಿಮಿಷ ಇಲ್ಲದೆ ಇರುತ್ತೆ. ಆಮೇಲೆ ತೆಪ್ಪದೊಳಗೆ ಹೋಗುತ್ತೆ, ಅವಾಗ ಸಿಗ್ತೀವಿ. ಗಾಯ್ಸ್ ಇಲ್ಲಿ ದೇವ್ರು ಯಾಕೆ ನಿಂತಿದ್ದೀನಿ ರೀಸನ್ ಕೇಳಿದ್ರೆ, ಇಲ್ಲಿ AC DC ಇನ್ಸ್ಪೆಕ್ಟರ್ಸು ಕಾನ್ಸ್ಟೇಬಲ್ಸು ಎಲ್ಲ ಇಲ್ಲೇ ಬಂದು ದೇವ್ರಿಗೆ ಇಲ್ಲಿಂದನೇ ಕೈ ಮುಕ್ಕೊಂಡು ನೇರವಾಗಿ ದೇವ್ರನ್ನ ನೋಡ್ಕೊಂಡು ಹೋಗ್ತಾರೆ. ಅದಕ್ಕೆ ಇಲ್ಲಿ ದೇವ್ರು ನಿಂತಿರ್ತೀನಿ. ನಾನು 1/4 ಗಂಟೆ ಎಲ್ಲರೂ ಮುಗಿದಾದ್ಮೇಲೆ ದೇವ್ರು ತೆಪ್ಪಕ್ಕೆ ಹೋಗುತ್ತೆ. ತೆಪ್ಪದ ಮೇಲಿಂದ ಇದು ಮೆರವಣಿಗೆಗೆ ಹೋಗುತ್ತೆ. ಮೆರವಣಿಗೆ ಕಟ್ಟಿದ್ಮೇಲೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಮಾಡ್ತೀನಿ. ಮತ್ತು ಅಲ್ಲಿ ನೋಡ್ಬೋದು ಇಲ್ಲಿ ಸಂಗೀತಗಾರರನ್ನು ಕರ್ಸೋರೆ ಈ ಸಲ. ಹೋದ ವರ್ಷ ಎಲ್ಲ ಭರತನಾಟ್ಯ ಇತ್ತು. ಈ ವರ್ಷ ಸಂಗೀತಗಾರರು. LED ಲೈಟ್ ಬರ್ತಾಯಿದೆ. ಏನು ಅಂತ ಹೇಳಿದ್ರೆ ದೇವ್ರದ್ದು ಇಲ್ಲಿ ಡ್ರೋನು ನೋಡ್ಬೋದು. ಈ ಡ್ರೋನಿಂದ ಎಲ್ಲ ಕ್ಯಾಪ್ಚರ್ ಮಾಡಿ ಬಿಡ್ತಾರೆ. ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ಕ್ಲಿಯರಾಗಿ ಕಾಣಿಸ್ತಿದೆ ಅಂದ್ಕೊತೀನಿ. ಬೆಟ್ಟ ಝೂಮಿಂದ ನೋಡ್ತಿದ್ದೆ. ಬೆಟ್ಟ ಮಾತ್ರ ಮಸ್ತ್ ಸೈಕಾಗಿ ಮಾಡಿದ್ರೆ ಎಷ್ಟು ಚೆನ್ನಾಗುತ್ತೆ ಅಂತ ಕಾಮೆಂಟೆಲ್ಲ ತಿಳಿಸಿ. ಇನ್ನೂ ಅಷ್ಟೊಂದು ಕತ್ಲೆ ಆಗಿಲ್ಲ. ಇನ್ನೂ ಚೆನ್ನಾಗಿ ಕತ್ಲೆ ಆದಮೇಲೆ ಲೈಟು DJ ಲೈಟ್ ಕೊಟ್ಬಿಟ್ಟಾರೆ ನೋಡ್ಬೋದು. ಅಂದ್ಕೊಂಡು ಇಲ್ಲಿಂದ ಬಿಡ್ತಾರೆ, ಇಲ್ಲಿವರೆಗೂ ಬರುತ್ತೆ. ಇಲ್ಲಿ ದೇವ್ರೈತೆ ನೋಡ್ಬೋದು. ಪೊಲೀಸ್ಗೂ 1 ಸ್ಟಾರ್ 2 ಸ್ಟಾರ್ ಪೊಲೀಸು ಎಲ್ಲ ಸ್ಟಾರ್ಸ್ ಪೊಲೀಸು ಬಂದವ್ರೆ. ಡ್ರೋನಲ್ಲೂ ಒಂದೈತೆ ನೋಡ್ಬೋದು. ಅಲ್ಲಿ ಲೈಟ್ ಬ್ಲಿಂಕ್ ಆಗ್ತೈತೆ ನೋಡಿ. ಅಲ್ಲೂ ದೇವ್ರೈತೆ. ದೇವ್ರದ್ದು ಡ್ರೋನು ಮತ್ತು ಮಸ್ತಾಗಿ ವೀಡಿಯೋ ಹಾಕೋರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಇವಾಗ ಪೂಜೆ ನಡೀತೈತೆ ಇಲ್ಲಿ ನೋಡ್ಬೋದು. ಪೂಜೆ ನಡೀತೈತೆ ಈಗ. ಇಲ್ಲೊಂದು ಪೂಜೆ ನಡೆದ್ಬಿಟ್ಟು ತೆಪ್ಪದಲ್ಲಿ ಇಕ್ತಾರೆ. ತೆಪ್ಪದಿಂದ ಡೈರೆಕ್ಟ್ ಮೆರವಣಿಗೆ ನುಗ್ಗುತ್ತೆ ದೇವರು. 3 ರೌಂಡ್ ಮೆರವಣಿಗೆ ಹಾಕ್ತಾರೆ. ನಾಳೆ ಸುತ್ತಲಿ ತೀರ್ಥ ಅಂದರೆ ದೇವ್ರು ಬಂದು ನೀರು ಮುಳ್ಕೋವರೆಗೂ ಯಾರು ನೀರು ಮುಟ್ಟಂಗಿಲ್ಲ, ಕಲ್ಕಂಗಿಲ್ಲ. ಅದನ್ನು ನೋಡ್ಕೊಳ್ಳೋಕೆ ಮ್ಯಾನೇಜ್ಮೆಂಟ್ಗಳನ್ನ ಬಿಟ್ಟವ್ರೆ ನೋಡ್ಬೋದು.